ಒಮ್ಮೆ ಯೋಚಿಸಿ, ನಾವು ಒಂದು ಆ, ಒಂದು ಸುಂದರವಾದ ದಟ್ಟವಾದ ಕಾಡಿನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ಕೋಡಿ. ಅಲ್ಲಿನ ದೊಡ್ಡ ದೊಡ್ಡ ಗಿಡಮರಗಳು, ನೆಲದ ಮೇಲೆ ಉದುರಿ ಕೊಳೆಯುತ್ತಿರುವ ಎಲೆಗಳು, ಹಕ್ಕಿಗಳು, ಕೀಟಗಳು, ಇವೆಲ್ಲವೂ ಎಷ್ಟು ಅದ್ಭುತವಾಗಿ ಒಂದಕ್ಕೊಂದು ಹೊಂದಿಕೊಂಡಿದ್ದಲ್ವಾ? ಖಂಡಿತ. ಅದು ತನ್ನಷ್ಟಕ್ಕೆ ತಾನೇ ಒಂದು ಪರ್ಫೆಕ್ಟ್ ಆದ ವ್ಯವಸ್ಥೆ. ಹೌದು ಹೌದು. ಈಗ ಈಗ ಯಾರಾದ್ರೂ ಒಬ್ಬ ಇಂಜಿನಿಯರ್ ಆ ಕಾಡಿಗ್ಹೋಗಿ ಇಲ್ಲೆಲ್ಲ ಈ ಮರಗಳು ಸರಿಯಾದ ಸಾಲಿನಲ್ಲಿಲ್ಲ, ಆಮೇಲೆ ಈ ಎಲೆಗಳು ನೀಟಾಗಿ ಬಿದ್ದಿಲ್ಲ, ನಾನಿದೆಲ್ಲ ಸರಿಪಡಿಸ್ತೀನಿ ಅಂತ ಅಂದ್ರೆ ಆ ಕಾಡನ್ನ ಕೃತಕವಾಗಿ ತಿದ್ಲು ಹೋದ್ರೆ ಹೇಗಿರುತ್ತೆ? ಓಹ್, ಅದು ಸಂಪೂರ್ಣ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ. ಖಂಡಿತವಾಗಿಯೂ. ನೈಸರ್ಗಿಕ ಸಮತೋಲನವನ್ನ ನಾವು ಕೃತಕವಾಗಿ ನಿಯಂತ್ರಿಸೋಕ್ ಹೋದ್ರೆ ಆ ಇಡೀ ಸೂಕ್ಷ್ಮ ವ್ಯವಸ್ಥೆ ಕುಸಿದು ಬೀಳುತ್ತೆ. ಕಾಡು ತನ್ನಷ್ಟಕ್ಕೆ ತಾನೇ ಏನ್ ಗೊತ್ತಾ, ಅದಕ್ಕೊಂದು ಪರಿಪೂರ್ಣವಾದ ವ್ಯವಸ್ಥೆ ಇರುತ್ತೆ. ಅದಕ್ಕೆ ನಮ್ಮ ಯಾವ ಕೃತಕ ವಿನ್ಯಾಸದ ಅಥವಾ ಇಂಜಿನಿಯರಿಂಗ್ ಅಗತ್ಯ ಖಂಡಿತ ಇಲ್ಲ. ನಿಜ. ಆದ್ರೆ ವಿಪರ್ಯಾಸ ಏನಂದ್ರೆ, ಕಳೆದ 100 ವರ್ಷಗಳಿಂದ ನಾವೆಲ್ಲರೂ ನಮ್ಮ ಆಹಾರದ ಮೂಲವಾದ ಕೃಷಿ ಭೂಮಿಗೆ ಮಾಡ್ತಾ ಇರೋದಿದನ್ನೇ. ಹೌದು, ಅದೇ ದುರಂತ. ಇದೇ ಕಾರಣಕ್ಕೆ ಇಂದಿನ ಈ ಆಳವಾದ ಅಧ್ಯಯನ ತುಂಬಾನೇ ರೋಚಕವಾಗಿದೆ ಅಂತ ನನ್ಗನ್ಸುತ್ತೆ. ನಾವಿಂದು ಮಸುನೊಬು ಫುಕುವೋಕಾ ಅವರ ದ ಒನ್ ಸ್ಟ್ರಾ ರೆವಲ್ಯೂಷನ್ ಅಂದ್ರೆ ಆ ಪ್ರಸಿದ್ಧ ಪುಸ್ತಕದ ಟಿಪ್ಪಣಿಗಳನ್ನ ಬಿಡಿಸಿ ನೋಡ್ತಾ ಇದೀವಿ. ಈ ಪುಸ್ತಕ ಅಂದ್ರೆ ಇದೊಂದು ಅದ್ಭುತವಾದ ಕೃತಿ. ಹೌದು. ಇದ್ರಲ್ಲಿ ಒಂದು ಅತ್ಯಂತ ಸರಳ ಆದರೂ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತ ಒಂದು ತತ್ವ ಇದೆ. ಮಾನವನ ಬಹುದೊಬ್ಬ ಕೃಷಿ ತಂತ್ರಜ್ಞಾನ ಅಂದ್ರೆ ಅದೇ ಏನೂ ಮಾಡದಿರೋದು ಅಥವಾ ಡೂ ನಥಿಂಗ್ ಫಾರ್ಮಿಂಗ್. ಏನು ಮಾಡದಿರೋದು ಅಂತ ಕೇಳಿದ್ರೆ ನೋಡಿ, ಇದು ಕೇಳಕ್ ಸ್ವಲ್ಪ ವಿಚಿತ್ರ ಅನ್ಸಬಹುದು. ಆದ್ರೆ ಈ ಏನೂ ಮಾಡದಿರುವ ತತ್ವದ ಹಿಂದೆ ದಶಕಗಳ ಆಳವಾದ ವಿಜ್ಞಾನ ಮತ್ತೆ ಆಧ್ಯಾತ್ಮಿಕ ಪ್ರಯಾಣ ಎರಡೂ ಇದೆ. ಅಂದ್ರೆ ಅವರು ಕೇವಲ ರೈತ ಮಾತ್ರ ಆಗಿರ್ಲಿಲ್ಲ ಅಲ್ವಾ? ಇಲ್ಲ. ಫುಕುವೋಕಾ ಅವರು ಮೂಲತಃ ಒಬ್ಬ ಸಾಮಾನ್ಯ ಕೃಷಿಕರಾಗಿರ್ಲಿಲ್ಲ. ಜಪಾನ್ನಲ್ಲಿ ಅವರು ಒಬ್ಬ ಸೂಕ್ಷ್ಮಾಣುಜೀವಿ ವಿಜ್ಞಾನಿ ಅಂದ್ರೆ ಮೈಕ್ರೋಬಯಾಲಜಿಸ್ಟ್ ಹಾಗೂ ಸಸ್ಯರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ರು. ಓಹೋ, ಮೈಕ್ರೋಬಯಾಲಜಿಸ್ಟ್. ಅಂದ್ರೆ ಕೃಷಿಯನ್ನು ಅತಿ ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ವಿಶ್ಲೇಷಿಸುವ ಮತ್ತೆ ಅದನ್ನು ನಿಯಂತ್ರಿಸುವ ವೃತ್ತಿ ಅವರದಾಗಿತ್ತು. ಇದೇ ನನ್ಗೆ ಬಹಳ ಕುತೂಹಲ ಮೂಡಿಸಿದ್ದು. ಒಬ್ಬ ವಿಜ್ಞಾನಿ ಲ್ಯಾಬ್ನಲ್ಲಿ ಮೈಕ್ರೋಸ್ಕೋಪ್ ಇಟ್ಕೊಂಡು ಸಸ್ಯಗಳ ರೋಗಗಳನ್ನ ಅಧ್ಯಯನ ಮಾಡೋ ವ್ಯಕ್ತಿ ಇದ್ದಕ್ಕಿದ್ದಂತೆ ಏನು ಮಾಡಬೇಡಿ ಅಂತ ಹೇಳೋದಕ್ಕೆ ಹೇಗ್ ಸಾಧ್ಯ? ಆ ಬದಲಾವಣೆ ಹೇಗ್ ಬಂತು ಅವರಲ್ಲಿ? ಅದೊಂದು ಅನಿರೀಕ್ಷಿತ ತಿರುವು ಅಂತಾನೆ ಹೇಳ್ಬೋದು. ಅವರ ತಮ್ಮ 25ನೇ ವಯಸ್ಸಿನಲ್ಲಿ ಅತಿಯಾದ ಕೆಲಸ ಮತ್ತೆ ಒತ್ತಡದಿಂದಾಗಿ ಅವರಿಗೆ ತೀವ್ರವಾದ ನ್ಯೂಮೋನಿಯಾ ಕಾಯಿಲೆ ಬರುತ್ತೆ. ಓಹೋ, 25ನೇ ವಯಸ್ಸಿಗೆ? ಹೌದು, ತುಂಬಾ ಚಿಕ್ಕ ವಯಸ್ಸು. ಆಸ್ಪತ್ರೆಯ ಒಂಟಿತನದಲ್ಲಿ ಆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುವಾಗ ಅವರಿಗೊಂದು ದೊಡ್ಡ ಜ್ಞಾನೋದಯ ಆಗುತ್ತೆ. ಅವರೇ ಬರೆದುಕೊಂಡಿರೋ ಹಾಗೆ ಆ ಕ್ಷಣದಲ್ಲಿ ಮಾನವನಿಗೆ ಪ್ರಕೃತಿಯ ಬಗ್ಗೆ ನಿಜಕ್ಕೂ ಏನೂ ತಿಳಿದಿಲ್ಲ ಅನ್ನೋ ಅರಿವು ಮೂಡುತ್ತೆ. ಅಂದ್ರೆ ನಮ್ಮ ಬುದ್ಧಿವಂತಿಕೆ, ಅದೇ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಪ್ರಕೃತಿಯನ್ನ ಸಂಪೂರ್ಣವಾಗಿ ನಿಯಂತ್ರಿಸಬಹುದು, ಅದನ್ನ ತಿದ್ದಬಹುದು ಅನ್ನೋ ನಂಬಿಕೆಯೇ ಸಂಪೂರ್ಣ ಅರ್ಥಹೀನ ಅನ್ನೋ ಸತ್ಯ ಅವರಿಗೆ ಆ ಕ್ಷಣದಲ್ಲಿ ಹೊಳೆಯುತ್ತೆ. ವಾವ್! ಅಂದೇ ನನಗೆ ಏನೂ ಗೊತ್ತಿಲ್ಲ ಅನ್ನೋ ಅರಿವೇ ಅವರ ಅತಿದೊಡ್ಡ ಶಕ್ತಿಯಾಯಿತು ಅಂತ ಹೇಳ್ಬೋದು. ಬೌದ್ಧ ಮತ್ತು ಟಾವೋ ತತ್ವಗಳ ಪ್ರಭಾವದಿಂದ ಅವರು ಪ್ರಕೃತಿಯನ್ನು ನಿಯಂತ್ರಿಸುವ ಬದಲು ಅದರೊಡನೆ ಸಹಕರಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಹೌದು, ಸರಿಯಾಗಿ ಹೇಳಿದ್ರಿ. ಇದನ್ನೇ ಸಾಬೀತುಪಡಿಸಲು ಅವರು ತಮ್ಮ ಆ ವಿಜ್ಞಾನಿ ಉದ್ಯೋಗವನ್ನು ಬಿಟ್ಟು ಮತ್ತೆ ತಮ್ಮ ಊರಿನ ಬೆಟ್ಟದ ಮೇಲಿನ ಹೊಲಕ್ಕೆ ಅಂದ್ರೆ ತಮ್ಮ ಹಳ್ಳಿಗೆ ಮರಳುತ್ತಾರೆ. ಅಲ್ಲಿಂದಲೇ ಅಲ್ವಾ ಅವರ ಆ ನೈಸರ್ಗಿಕ ಕೃಷಿಯ ಆ 4 ಮೂಲಭೂತ ನಿಯಮಗಳು ಹುಟ್ಟುಕೊಳ್ಳೋದು? ಉಳುಮೆ ಮಾಡದಿರುವುದು, ಆಮೇಲೆ ಹೌದು, ಆ 4 ನಿಯಮಗಳು ಏನಂದ್ರೆ 1. ಉಳುಮೆ ಮಾಡದಿರುವುದು, 2. ರಾಸಾಯನಿಕ ಗೊಬ್ಬರ ಅಥವಾ ಕಾಂಪೋಸ್ಟ್ ಬಳಸದಿರುವುದು, 3ನೇದು ಯಂತ್ರ ಅಥವಾ ರಾಸಾಯನಿಕದಿಂದ ಕಳೆ ಕೀಳದಿರುವುದು, ಮತ್ತೆ 4ನೇದು ಕೀಟನಾಶಕಗಳ ಮೇಲೆ ಅವಲಂಬಿತವಾಗದಿರುವುದು. ನಾವು ಪ್ರಕೃತಿಯನ್ನು ಎಷ್ಟರ ಮಟ್ಟಿಗೆ ನಮ್ಮ ಚೌಕಟ್ಟಿಗೆ, ನಮ್ಮ ಕಂಟ್ರೋಲ್ಗೆ ತರಲು ಪ್ರಯತ್ನಿಸ್ತೀವೋ ಅಷ್ಟೇ ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿಸ್ತೀವಿ ಅನ್ನೋದು ಅವರ ವಾದ ಅಲ್ವಾ? ಇದನ್ನ ಕೇಳಿದಾಗ ನನಗೊಂದು ಹೋಲಿಕೆ ನೆನಪಿಗೆ ಬರ್ತಾ ಇದೆ. ಖಂಡಿತ, ಹೇಳಿ. ನಾವು ಒಂದು ಸಣ್ಣ ತಲೆನೋವಿಗೆ ಅಂತ ಒಂದು ಮಾತ್ರೆ ತಗೊಳ್ತೀವಿ ಅಂತ ಇಟ್ಕೊಳ್ಳಿ. ಆ ಮಾತ್ರೆಯಿಂದ ಆಸಿಡಿಟಿ ಶುರುವಾಗುತ್ತೆ. ಆ ಆಸಿಡಿಟಿ ಕಮ್ಮಿ ಮಾಡಕ್ಕೆ ಇನ್ನೊಂದು ಮಾತ್ರೆ, ಆಮೇಲೆ ಅದು ಮತ್ತೇನೋ ಅಡ್ಡ ಪರಿಣಾಮ ಬೀರುತ್ತೆ.
ಎಕ್ಸಾಕ್ಟ್ಲಿ. ಆಧುನಿಕ ಕೃಷಿಯು ಹೀಗೆ ಇದೆ ಅಲ್ವಾ? ಮಣ್ಣನ್ನು ಅಗೆದು ಅದರ ಸಹಜ ಗುಣವನ್ನ ಹಾಳು ಮಾಡ್ತೀವಿ. ಆಮೇಲೆ ಕೃತಕ ಗೊಬ್ಬರ ಹಾಕ್ತೀವಿ, ಅದರಿಂದ ರೋಗಗಳು ಬರ್ತವೆ. ಅದನ್ನ ತಡೆಯೋಕೆ ಕೀಟನಾಶಕ ಸಿಂಪಡಿಸ್ತೀವಿ. ಇದೊಂದು ಸೈಕಲ್ಲು. ಅತ್ಯಂತ ನಿಖರವಾದ ಹೋಲಿಕೆ ಇದು. ಫುಕುವೋಕಾ ಅವರ ಪ್ರಕಾರ ಏನ್ ಗೊತ್ತಾ, ಏನೂ ಮಾಡದಿರೋದು ಅಂದ್ರೆ ಹೊಲದಲ್ಲಿ ಸುಮ್ಮನೆ ಮಲ್ಕೊಳ್ಳುವ ಸೋಮಾರಿತನ ಖಂಡಿತ ಅಲ್ಲ. ಓಕೆ. ಬದಲಾಗಿ ಈ ರೀತಿಯ ಅನಗತ್ಯ ಮಧ್ಯಪ್ರವೇಶಗಳನ್ನು ಬಿಟ್ಟು ನೈಸರ್ಗಿಕ ಸಮತೋಲನವನ್ನು ಕಾಪಾಡುವ ಸೂಕ್ಷ್ಮ ಕಲೆ ಅದು. ಪ್ರಕೃತಿಯು ಮಾನವನ ಹಸ್ತಕ್ಷೇಪವಿಲ್ಲದೆ ತನ್ನಷ್ಟಕ್ಕೆ ತಾನೇ ಪರಿಪೂರ್ಣವಾಗಿದೆ ಅನ್ನೋದು ಅವರ ಮೂಲ ನಂಬಿಕೆ. ಆದ್ರೆ ಒಂದು ನಿಮಿಷ, ಕಳೆ ಕೀಳಬೇಡಿ, ಗೊಬ್ಬರ ಹಾಕಬೇಡಿ ಅನ್ನೋದು ಓಕೆ, ಸರಿ. ಆದ್ರೆ ಉಳುಮೆ ಮಾಡದಿರುವುದು, ನಾವು ಚಿಕ್ಕಂದಿನಿಂದಲೂ ಕೃಷಿ ಅಂದ್ರೆ ಮೊದಲು ಟ್ರ್ಯಾಕ್ಟರ್ ಅಥವಾ ನೇಗಿಲಿನಿಂದ ಭೂಮಿಯನ್ನ ಆಳವಾಗಿ ಉಳಬೇಕು ಅಂತ ತಾನೇ ನೋಡಿದ್ದೀವಿ. ಹೌದು. ಪ್ರತಿಯೊಬ್ಬರಿಗೂ ಇದೇ ಕನ್ಫ್ಯೂಷನ್ ಇರುತ್ತೆ. ನಾವು ಮಣ್ಣನ್ನ ಉಳದೆ ಹಾಗೆಯೇ ಬಿಟ್ರೆ ಬಿಸಿಲಿಗೆ ಮಣ್ಣು ಕಲ್ಲಿನಂತೆ ಗಟ್ಟಿಯಾಗಲ್ವಾ? ಅಂಥ ಗಟ್ಟಿ ಮಣ್ಣಿನಲ್ಲಿ ಒಂದು ಪುಟ್ಟ ಬೀಜ ಮೊಳಕೆಯೊಡೆದು ಬೇರು ಬಿಡಲು ಹೇಗೆ ಸಾಧ್ಯ? ಇದು ಮೇಲ್ನೋಟಕ್ಕೆ ಕಾಡುವ ಅತ್ಯಂತ ಸಹಜವಾದ ಪ್ರಶ್ನೆ. ಆದ್ರೆ ಇಲ್ಲಿಯೇ ನೈಸರ್ಗಿಕ ಕೃಷಿಯ ಅಸ್ಲಿ ವಿಜ್ಞಾನ ಅಡಗಿರೋದು. ಭೂಮಿಯನ್ನ ಯಂತ್ರಗಳಿಂದ ಅಗೆಯುವ ಬದಲು ಸಸ್ಯಗಳ ಬೇರುಗಳು, ಎರೆಹುಳುಗಳು ಮತ್ತೆ ಸೂಕ್ಷ್ಮಾಣುಜೀವಿಗಳು ಮಣ್ಣನ್ನ ನೈಸರ್ಗಿಕವಾಗಿ ಮೃದುಗೊಳಿಸಲು ಬಿಡಬೇಕು. ಅಂದ್ರೆ ಅವಯವೇ ಮಣ್ಣನ್ನ ಲೂಸ್ ಮಾಡ್ತಾವಾ? ಖಂಡಿತ. ಮಣ್ಣಿನ ಕೆಳಗೆ ಇವೆಲ್ಲ ಒಂದು ರೀತಿಯ ನೈಸರ್ಗಿಕ ಟ್ರ್ಯಾಕ್ಟರ್ಗಳಂತೆ ಹಗಲಿರುಳು ಕೆಲಸ ಮಾಡ್ತಾ ಇರ್ತವೆ. ನಾವು ಯಾವಾಗ ನೇಗಿಲು ಹಾಕಿ ಮಣ್ಣನ್ನ ಆಳವಾಗಿ ಉಳುತ್ತೇವೆಯೋ ಆಗ ಆ ಸೂಕ್ಷ್ಮಾಣುಜೀವಿಗಳ ಅವುಗಳ ವಸತಿಯೇ ನಾಶವಾಗುತ್ತೆ. ಅಂದ್ರೆ ನಾವು ಸಹಾಯ ಮಾಡೋ ಬದಲು ಆ ನೈಸರ್ಗಿಕ ಕೆಲಸಗಾರನನ್ನೇ ನಾಶ ಮಾಡ್ತಾ ಇದೀವಿ. ನಿಖರವಾಗಿ. ಮತ್ತೊಂದು ಕುತೂಹಲಕಾರಿ ವಿಷಯ ಅಂದ್ರೆ ಕಳೆಯ ಸಮಸ್ಯೆ. ಮಣ್ಣಿನ ಆಳದಲ್ಲಿ ಲಕ್ಷಾಂತರ ಕಳೆಯ ಬೀಜಗಳು ಸುಪ್ತಾವಸ್ಥೆಯಲ್ಲಿರ್ತವೆ, ಡಾರ್ಮೆಂಟ್ ಆಗಿರ್ತವೆ. ಓಕೆ, ಅದು ಮಣ್ಣಲ್ಲೇ ಇರುತ್ತೆ. ಹೌದು. ನಾವು ಮಣ್ಣನ್ನ ಉಳಿದಾಗ ಆ ಬೀಜಗಳು ಮೇಲಕ್ಕೆ ಬಂದು ಆ ಸೂರ್ಯನ ಬೆಳಕು ತಾಗಿ ವಿಪರೀತವಾಗಿ ಬೆಳೀತಾವೆ. ಅಂದ್ರೆ ಕಳೆ ತೆಗೆಯಲು ನಾವು ಮಣ್ಣನ್ನ ಉಳುತ್ತೀವಿ, ಆದ್ರೆ ಆ ಉಳುವುದರಿಂದಲೇ ಮತ್ತಷ್ಟು ಹೆಚ್ಚು ಕಳೆ ಹುಟ್ಕೊಳ್ಳುತ್ತೆ. ಮೈ ಗಾಡ್, ಇದೊಂದು ಮುಗಿಯದ ವಿಷವೃತ್ತ. ಹಾಗಾದ್ರೆ ಯಾರಾದ್ರೂ ಈಗ ತಾನೇ ಕೃಷಿ ಅಥವಾ ತೋಟಗಾರಿಕೆ ಆರಂಭಿಸಬೇಕು ಎನ್ನುವ ಆರಂಭಿಕರಿಗಾಗಿ ಈ ಏನು ಮಾಡದ ಪದ್ಧತಿಯಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡಲು ಇರುವ ಪ್ರಾಯೋಗಿಕ ಹಂತಗಳು ಯಾವುವು? ಸ್ಟೆಪ್ಸ್ ಏನಾದ್ರೂ ಇದೆಯಾ? ಖಂಡಿತ. ಇದಕ್ಕಾಗಿ ಫುಕುವೋಕಾ ಅವರು ಮೂರು ಅತ್ಯಂತ ಸರಳ ಮತ್ತು ಪ್ರಬಲವಾದ ಹಂತಗಳನ್ನು ಸೂಚಿಸ್ತಾರೆ. ಮೊದಲನೆಯದು ಬಂದು ಕೊಯ್ಲಿನ ನಂತರ ಕತ್ತರಿಸದ ಒಣ ಹುಲ್ಲನ್ನು ಅಂದ್ರೆ ಸ್ಟ್ರಾ ಅದನ್ನ ಹೊಲದ ಮೇಲೆಲ್ಲ ಹಾಗೆಯೇ ಹರಡುವುದು. ಓಕೆ, ಸ್ಟ್ರಾ ಹಾಕೋದು. ಆಮೇಲೆ ಎರಡನೆಯದು, ಈ ಒಣ ಹುಲ್ಲು ಬೇಗನೆ ಕರಗಲು ಸಹಾಯವಾಗುವಂತೆ ಕೋಳಿ ಗೊಬ್ಬರದ ಒಂದು ತೆಳುವಾದ ಪದರವನ್ನ ಹಾಕುವುದು. ಮತ್ತೆ ಮೂರನೆಯದು ಬಿಳಿ ಕ್ಲೋವರ್ ಅಂದ್ರೆ ವೈಟ್ ಕ್ಲೋವರ್ ಅಂತ ಕರೀತಾರೆ. ಆ ಪುಟ್ಟ ಎಲೆಗಳ ಹಸಿರು ಸಸ್ಯದ ಬೀಜಗಳನ್ನ ಬಿತ್ತುವುದು. ಫುಕುವೋಕಾ ಅವರ ಟಿಪ್ಪಣಿಗಳಲ್ಲಿ ಈ ಬಿಳಿ ಕ್ಲೋವರ್ ಸಸ್ಯದ ಬಳಕೆಯ ಬಗ್ಗೆ ಬಹಳ ಒತ್ತಿ ಹೇಳಲಾಗಿದೆ ಅಂತ ಓದಿದ್ದೀನಿ. ಆದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ? ಒಂದು ಗಿಡ ಬೆಳೆಸಿದರೆ ಅದು ನಮ್ಮ ಮುಖ್ಯ ಬೆಳೆಗೆ ಸಿಗ್ಬೇಕಾದ ಪೋಷಕಾಂಶಗಳನ್ನ ಕಸಿದುಕೊಳ್ಳಲ್ವಾ? ಇದು ಅದ್ಭುತವಾದ ಪ್ರಶ್ನೆ. ನೋಡಿ, ಬಿಳಿ ಕ್ಲೋವರ್ ಒಂದು ರೀತಿಯ ಲಿವಿಂಗ್ ಮಲ್ಚ್ ಅಥವಾ ಜೀವಂತ ಹೊದಿಕೆಯಾಗಿ ಕೆಲಸ ಮಾಡುತ್ತೆ. ಇದು ನೆಲದ ಮೇಲೆ ದಟ್ಟವಾಗಿ ಹರಡಿಕೊಂಡು ಏಡಿಹುಲ್ಲು ಅಂದ್ರೆ ಕ್ರಾಪ್ ಗ್ರಾಸ್ನಂತಹ ಹಠಮಾರಿ ಕಳೆಗಳಿಗೆ ಸೂರ್ಯನ ಬೆಳಕು ಸಿಗದಂತೆ ಮಾಡಿ ಅವುಗಳನ್ನ ಕಂಟ್ರೋಲ್ ಮಾಡುತ್ತೆ. ಓಹೋ, ಅಂದೆ ಕಳೆ ಬೆಳೆಯೋಕ್ ಬಿಡಲ್ಲ. ಅಷ್ಟೇ ಅಲ್ಲ, ಇದರ ಬೇರುಗಳಲ್ಲಿ ಒಂದು ವಿಶೇಷವಾದ ಬ್ಯಾಕ್ಟೀರಿಯಾ ಇರುತ್ತೆ. ಅದು ನೇರವಾಗಿ ಗಾಳಿಯಲ್ಲಿರುವ ಸಾರಜನಕವನ್ನ ಅಂದ್ರೆ ನೈಟ್ರೋಜನ್ ಅನ್ನ ಹೀರಿ ಮಣ್ಣಿಗೆ ನೈಸರ್ಗಿಕ ಗೊಬ್ಬರವಾಗಿ ಒದಗಿಸುತ್ತೆ. ವಾವ್! ಅಂದ್ರೆ ನಾವು ಕೃತಕ ಯೂರಿಯಾ ಹಾಕೋ ಬದಲು ಈ ಕ್ಲೋವರ್ ಆ ಕೆಲಸವನ್ನ ಸಂಪೂರ್ಣ ಉಚಿತವಾಗಿ ಮಾಡುತ್ತೆ. ಇದೊಂದು ನೈಸರ್ಗಿಕ ಗೊಬ್ಬರದ ಕಾರ್ಖಾನೆ ಇದ್ದಂತೆ ಅಲ್ವಾ? ಆದ್ರೆ ಈ ಒಣ ಹುಲ್ಲನ್ನ ಹೊಲದಲ್ಲಿ ಹರಡುವಾಗ ಅದನ್ನ ಅಡ್ಡಾದಿಡ್ಡಿಯಾಗಿ ಸುಮ್ನೆ ಬಿಸಾಡ್ತಾರೆ. ಅದ್ರೊಳಗಿಂದ ಹೊಸ ಮೊಳಕೆ ಹೊರಬರುವುದು ಹೇಗೆ? ಅದನ್ನ ನೀಟಾಗಿ ಒಂದು ಕಾರ್ಪೆಟ್ ತರಹ ಜೋಡಿಸಬಾರ್ದೇಕೆ? ನೋಡಲು ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಇದೇ ಅನೇಕರು ಮಾಡುವ ಅತಿದೊಡ್ಡ ತಪ್ಪು.
ಏನ್ ಗೊತ್ತಾ, ಒಣಹುಲ್ಲನ್ನ ಅಚ್ಚಕಟ್ಟಾಗಿ ಕಾರ್ಪೆಟ್ ತರಹ ಜೋಡಿಸಿದ್ರೆ ಅದರ ಕೆಳಗಿರುವ ಬೀಜಗಳಿಗೆ ಗಾಳಿ ಸಿಗದೆ ಅವು ಉಸಿರುಗಟ್ಟಿ ಸಾಯ್ತಾವೆ ಅಥವಾ ಅಥವಾ ಕೊಳೆತು ಹೋಗ್ತಾವೆ. ಓ, ಗಾಳಿ ಆಡ್ಬೇಕದಿಕ್ಕೆ. ಹೌದು. ನೈಸರ್ಗಿಕವಾಗಿ ಬಿದ್ದಂತೆ ಅಡ್ಡಾದಿಡ್ಡಿಯಾಗಿ ಹರಡಿದ್ರೆ ಆ ಹುಲ್ಲಿನ ಎಲೆಗಳ ನಡುವೆ ಜಾಗವಿದ್ದು ಗಾಳಿ ಮತ್ತು ಬೆಳಕು ಸರಾಗವಾಗಿ ಹರಿದು ಬೀಜಗಳು ಮೊಳಕೆಯೊಡೆಯಲು ಸುಲಭವಾಗುತ್ತೆ. ಕಾಡಿನಲ್ಲಿ ಮರದಿಂದ ಎಲೆಗಳು ಉದುರಿದಾಗ ಅವು ನೀಟಾಗಿ ಜೋಡಣೆ ಆಗುವುದಿಲ್ಲ ತಾನೆ? ಸೇಮ್ ಅದೇ ರೀತಿ. ನಿಜ ನಿಜ. ಆ ಅಡ್ಡಾದಿಡ್ಡಿ ವ್ಯವಸ್ಥೆಯಲ್ಲೇ ಒಂದು ಅದ್ಭುತವಾದ ಕ್ರಮ ಇದೆ. ಮತ್ತೆ ಇಲ್ಲಿ ಇನ್ನೊಂದು ತಂತ್ರದ ಬಗ್ಗೆ ನಾವು ಮಾತಾಡ್ಲೇಬೇಕು. ಬೀಜಗಳನ್ನ ಹಾಗೆ ಮಣ್ಣಿನ ಮೇಲೆ ಎಸೆದ್ರೆ ಪಕ್ಷಿಗಳು, ಇಲಿಗಳು ಅಥವಾ ಹುಳಗಳು ಅವನ್ನೆಲ್ಲ ತಿಂದ್ಬಿಡಲ್ವಾ? ಅದಕ್ಕಾಗಿ ಅವರು ಸೀಡ್ ಬಾಲ್ ಅಂದ್ರೆ ಜೇಡಿ ಮಣ್ಣಿನ ಉಂಡೆಗಳನ್ನ ಬಳಸ್ತಾರಲ್ವಾ? ಹೌದು, ಇದು ಬಹಳ ಪ್ರಸಿದ್ಧವಾದ ತಂತ್ರ ಅವರದು. ಬೀಜ, ಮಣ್ಣು ಮತ್ತು ಸ್ವಲ್ಪ ನೀರು ಇದನ್ನ ಸೇರಿಸಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಹೊಲದಲ್ಲೂ ಚೆಲ್ಲುವುದು. ಈ ಜೇಡಿಮಣ್ಣಿನ ಉಂಡೆಗಳು ಬೀಜಗಳಿಗೆ ಒಂದು ರೀತಿಯ ರಕ್ಷಾ ಕವಚವಿದ್ದಂತೆ. ಅಂದ್ರೆ ಪಕ್ಷಿಗಳಿಗೆ ಇದು ಕೇವಲ ಮಣ್ಣಿನ ಹೆಂಟೆ ಅಂತೆ ಕಾಣುತ್ತೆ. ಆದರೆ ಮಳೆ ಬಂದಾಗ ಆ ಮಣ್ಣು ಕರಗಿ ಬೀಜ ಮೊಳಕೆಯೊಡೆಯುತ್ತೆ. ಇದು ಅತ್ಯಂತ ಸರಳ ಮತ್ತು 100% ಪರಿಣಾಮಕಾರಿ. ಸೂಪರ್. ಆದ್ರೆ ಇದು ದೊಡ್ಡ ಹೊಲಗಳಿಗೆ ಸರಿ ಅನ್ಸುತ್ತೆ. ಆದ್ರೆ ಯಾರ್ದಾದ್ರೂ ಮನೆ ಮುಂದೆ ಸಾಮಾನ್ಯ ಹುಲ್ಲಿನ ಜಾಗ ಅಥವಾ ಲಾನ್ ಅಂದ್ರೆ ಗ್ರಾಸಿ ಯಾರ್ಡ್ ಇದ್ರೆ ಅದನ್ನ ಒಂದು ಕೈತೋಟವಾಗಿ ಹೇಗೆ ಪರಿವರ್ತಿಸಬಹುದು? ಸಾಮಾನ್ಯರಿಗೆ ಇದು ಪ್ರಾಯೋಗಿಕವಾಗಿ ಸಾಧ್ಯನಾ? ಖಂಡಿತ ಸಾಧ್ಯ. ಹುಲ್ಲಿನ ಜಾಗವನ್ನ ತೋಟವಾಗಿ ಬದಲಾಯಿಸಲು ಒಂದು ಬಹಳ ಸರಳ ಹಂತ ಇದೆ. ಕಳೆಗಳನ್ನ ಬೇರಿನ ಸಮೇತ ಕೀಳಲು ಹೋಗ್ಬೇಡಿ. ಓಕೆ, ಕೀಳ್ಬಾರ್ದು. ಮಳೆಗಾಲದ ಆರಂಭದಲ್ಲಿ ಆ ಕಳೆಗಳನ್ನ ಕತ್ತರಿಸಿ ಅದೇ ಜಾಗದಲ್ಲಿ ತರಕಾರಿ ಬೀಜಗಳನ್ನ ಎರಚಬೇಕು. ಉದಾಹರಣೆಗೆ ಮೂಲಂಗಿ, ಕ್ಯಾರೆಟ್ ಅಥವಾ ಸೊಪ್ಪುಗಳು. ಕತ್ತರಿಸಿದ ಆ ಕಳೆಗಳನ್ನೇ ಮಣ್ಣಿನ ಮೇಲೆ ಹೊದಿಕೆಯಾಗಿ ಅಥವಾ ಮಲ್ಚಾಗಿ ಬಳಸಬೇಕು. ಬೀಜಗಳು ಮೊಳಕೆ ಒಡೆಯುವವರೆಗೆ 2-3 ಬಾರಿ ಆ ಕಳೆಗಳನ್ನ ಕತ್ತರಿಸುವುದು ತರಕಾರಿಗಳಿಗೆ ಆರಂಭಿಕ ಉತ್ತೇಜನ ನೀಡುತ್ತೆ. ಆಮೇಲೆ ಆ ತರಕಾರಿಗಳು ಕಾಡು ಸಸ್ಯಗಳಂತೆಯೇ ನೈಸರ್ಗಿಕವಾಗಿ ಬೆಳೀತವೆ. ಅಂದ್ರೆ ನಾವು ತರಕಾರಿಗಳಿಗೆ ಅಂತ ಪ್ರತ್ಯೇಕವಾದ ಮಡಿ ಮಾಡಿ ಕೃತಕವಾಗಿ ಪೋಷಕಾಂಶ ಕೊಟ್ಟು VIP ಟ್ರೀಟ್ಮೆಂಟ್ ಕೊಡೋ ಬದಲು ಅವುಗಳನ್ನ ಸ್ಥಳೀಯ ಪರಿಸರ ವ್ಯವಸ್ಥೆಯೊಂದಿಗೆ ಹೊಂದಿಕೊಳ್ಳಲು ಬಿಟ್ಟಂತೆ ಇದೆಯಲ್ವಾ? ಅವೇ ಸ್ವತಃ ಕಳೆಗಳೊಂದಿಗೆ ಸ್ಪರ್ಧಿಸಿ ಬೆಳೆಬೇಕು. ಆ VIP ಟ್ರೀಟ್ಮೆಂಟ್ ಹೋಲಿಕೆ ಬಹಳ ಸೂಕ್ತವಾಗಿದೆ. ಈ ರೀತಿ ಕಾಡು ಸಸ್ಯಗಳ ಜೊತೆ ಸ್ಪರ್ಧಿಸಿ ಬೆಳೆದ ತರಕಾರಿಗಳು ನೋಡಲು ಸ್ವಲ್ಪ ವಿಚಿತ್ರವಾಗಿರಬಹುದು. ಅಂದ್ರೆ ಆಕಾರ. ಹೌದು. ಉದಾಹರಣೆಗೆ ದಪ್ಪವಾದ ವಕ್ರವಾದ ಕ್ಯಾರೆಟ್ ಅಥವಾ ವಿಚಿತ್ರ ಆಕಾರದ ಮೂಲಂಗಿ ಇರಬಹುದು. ಆದರೆ ಅವುಗಳ ರುಚಿ ಮತ್ತೆ ಪೌಷ್ಟಿಕಾಂಶ ಕಾಡು ಸಸ್ಯಗಳಷ್ಟೇ ಪ್ರಬಲವಾಗಿರುತ್ತೆ. ಸೂಪರ್ ಮಾರ್ಕೆಟ್ನಲ್ಲಿ ಸಿಗುವ ಕೃತಕ ವಾತಾವರಣದಲ್ಲಿ ಬೆಳೆದ ನೋಡಲು ಸುಂದರವಾದ ಆದರೆ ಪೌಷ್ಟಿಕಾಂಶವಿಲ್ಲದ ತರಕಾರಿಗಳಿಗಿಂತ ಇವು 1000 ಪಾಲು ಮೇಲು. ಅಂದ್ರೆ ಸೌಂದರ್ಯಕ್ಕಿಂತ ಸತ್ವ ಮುಖ್ಯ. ಈ ಪದ್ಧತಿಯಲ್ಲಿ ಋತುಮಾನಗಳ ಬದಲಾವಣೆಗೆ ಅಂದ್ರೆ ಸೀಸನಲ್ ಚೇಂಜಸ್ಗೆ ಹೇಗೆ ಹೊಂದಿಕೊಳ್ತಾರೆ? ಇಲ್ಲಿ ಋತುಮಾನಗಳ ಪಾತ್ರ ಬಹಳ ಮುಖ್ಯ. ಫುಕುವೋಕಾ ಅವರ ವಿಧಾನದಲ್ಲಿ ಶರತ್ಕಾಲದಲ್ಲಿ ಬೀಜ ಬಿತ್ತನೆ ನಡೆಯುತ್ತೆ, ಚಳಿಗಾಲದಲ್ಲಿ ಸಿಟ್ರಸ್ ಹಳ್ಳಿಗಳ ಕೊಯ್ಲು ಮಾಡ್ತಾರೆ, ಮತ್ತೆ ವಸಂತಕಾಲದಲ್ಲಿ ಧಾನ್ಯಗಳ ಕೊಯ್ಲು ಇರುತ್ತೆ. ಮತ್ತೆ ಬೇಸಿಗೆಯಲ್ಲಿ ಕಳೆಗಳನ್ನ ನಿಯಂತ್ರಿಸಲು ಅವರು ಹೊಲದಲ್ಲಿ ಸ್ವಲ್ಪ ಸಮಯ ನೀರು ನಿಲ್ಲಿಸ್ತಾರೆ. ಇದು ಕಳೆಗಳನ್ನ ಸಂಪೂರ್ಣವಾಗಿ ಕೊಲ್ಲುವುದಿಲ್ಲ, ಬದಲಾಗಿ ಅವುಗಳನ್ನ ಸ್ವಲ್ಪ ದುರ್ಬಲಗೊಳಿಸಿ ನಮ್ಮ ಮುಖ್ಯ ಬೆಳೆ ಮೇಲೆ ಬರಲು ದಾರಿ ಮಾಡಿಕೊಡುತ್ತೆ. ಇದು ನಿಜಕ್ಕೂ ಅದ್ಭುತ. ಅಂದ್ರೆ ಕಳೆಗಳನ್ನ ಶತ್ರುಗಳಂತೆ ನೋಡದೆ ಅವುಗಳನ್ನ ನಿರ್ವಹಿಸುವ ಕಲೆ ಇದು. ಹಾಗಾದ್ರೆ ತರಕಾರಿಗಳು ಮತ್ತು ಬೆಳೆಗಳು ತಮಗೇನು ಬೇಕೋ ಅದನ್ನ ತಾವೇ ಮಾಡ್ಕೊಳ್ತಿದ್ರೆ ಈ ರೈತರು ಅಥವಾ ಆ ಬೆಟ್ಟದ ಮೇಲಿರುವ ಸಮುದಾಯದ ಕಮ್ಯುನಿಟಿಯ ಜನರು ಏನ್ ಮಾಡ್ತಾರೆ? ಅವರ ದೈನಂದಿನ ಜೀವನ ಹೇಗಿರುತ್ತೆ? ಈ ತತ್ವವನ್ನ ಪಾಲಿಸುವ ಸಮುದಾಯದ ಜೀವನ ಶೈಲಿ ನಂಬಲು ಅಸಾಧ್ಯವಾದಷ್ಟು ಸರಳವಾಗಿದೆ. ಮುಂಜಾನೆ 8 ಗಂಟೆಗೆ ಅವರ ಕೆಲಸ ಆರಂಭವಾಗುತ್ತೆ. ಮಧ್ಯಾಹ್ನ ಬಿಸಿಲು ಏರಿದಾಗ ಸ್ವಲ್ಪ ವಿಶ್ರಾಂತಿ. ಸಂಜೆ ಕತ್ತಲಾಗುವ ಮುನ್ನ ಮಣ್ಣಿನ ಗುಡಿಸಲಿಗೆ ವಾಪಸಾತಿ. ಮಣ್ಣಿನ ಗುಡಿಸಲು? ಹೌದು. ಅವರು ಆಧುನಿಕ ಸೌಲಭ್ಯಗಳಿಲ್ಲದ, ವಿದ್ಯುತ್ ಕೂಡ ಇಲ್ಲದ ಮಣ್ಣಿನ ಮನೆಗಳಲ್ಲಿ ವಾಸಿಸ್ತಾರೆ. ಅವರ ಆ ದಿನನಿತ್ಯದ ಕೆಲಸಗನ ಪಟ್ಟಿಯನ್ನು ನೋಡಿದ್ರೇನೆ ಆಶ್ಚರ್ಯವಾಗುತ್ತೆ ನನಗೆ.
ಬೆಳಗಿನ ಜಾವ ಚಿಲುಮೆಯಿಂದ ಬಕೆಟ್ಗಳಲ್ಲಿ ನೀರು ಹೊತ್ತು ತರೋದು, ಉರುವಲಿಗೆ ಸೌದೆ ಒಡೆಯೋದು, ಒಲೆಯಲ್ಲಿ ಅಡುಗೆ ಮಾಡೋದು, ಬಿಸಿ ನೀರಿನ ಸ್ನಾನಕ್ಕೆ ಸಿದ್ಧತೆ, ಮೇಕೆ ಕೋಳಿಗಳ ಆರೈಕೆ, ಜೇನು ಸಾಕಾಣಿಕೆ ಮತ್ತೆ ಟೋಫು ತಯಾರಿಕೆ ಇವೆಲ್ಲವೂ ಅವರ ನಿತ್ಯದ ಕೆಲಸಗಳು. ಆದ್ರೆ ಹೇಳಿ. ನನಗೆ ಕಾಡುವ ಪ್ರಶ್ನೆ ಏನೆಂದ್ರೆ, ಕೃಷಿ ಅಂದ್ಮೇಲೆ ಇದೆಲ್ಲ ಯಾಕೆ ಮಾಡಬೇಕು? ನೀರ್ ಪಂಪ್ ಮಾಡಲು ಒಂದು ಮೋಟಾರ್ ಹಾಕ್ಬೋದಿತ್ತಲ್ವಾ? ಈ ಕಠಿಣವಾದ ದೈಹಿಕ ಶ್ರಮಕ್ಕೂ ನೈಸರ್ಗಿಕ ಕೃಷಿಗೂ ಏನು ಸಂಬಂಧ? ಇದೇ ಈ ಜೀವನ ಶೈಲಿಯ ಅತಿದೊಡ್ಡ ರಹಸ್ಯ. ಈ ಸಣ್ಣ ಪುಟ್ಟ ದಿನನಿತ್ಯದ ಕೆಲಸಗಳು ಕೇವಲ ದೈಹಿಕ ಶ್ರಮ ಖಂಡಿತ ಅಲ್ಲ. ಇವು ಮನುಷ್ಯನನ್ನ ಪ್ರಕೃತಿಯೊಂದಿಗೆ ನಿರಂತರ ಸಂಪರ್ಕವಲ್ಲಿರಿಸ್ತವೆ. ನೀವು ಚಿಲುಮೆಯಿಂದ ನೀರು ತರಲು ನಡೆದುಕೊಂಡು ಹೋಗುವಾಗ ಮಣ್ಣಿನ ತೇವಾಂಶವನ್ನ ಗಮನಿಸ್ತೀರಿ, ಸೌದೆ ಒಡೆಯುವಾಗ ಮರಗಳ ಬೆಳವಣಿಗೆಯನ್ನು ನೋಡ್ತೀರಿ. ಈ ನಿರಂತರ ವೀಕ್ಷಣೆಯೇ ನೈಸರ್ಗಿಕ ಕೃಷಿಗೆ ಅತ್ಯಗತ್ಯ. ಇದು ಕೇವಲ ಕೆಲಸವಲ್ಲ, ಇದೊಂದು ಧ್ಯಾನ. ಹೌದು, ಈಗ ಅರ್ಥವಾಗ್ತಾ ಇದೆ. ಪ್ರಕೃತಿಯನ್ನ ದೈನಂದಿನ ಕೆಲಸಗಳ ಮೂಲಕವೇ ವೀಕ್ಷಿಸುತ್ತಾ ಕಲಿಯುವುದು. ಫುಕುವೋಕಾ ಅವರ ಒಂದು ಪ್ರಸಂಗ ನೆನಪಾಗ್ತಾ ಇದೆ ನನ್ಗೆ. ಒಮ್ಮೆ ಅವರು ಒಲೆಯ ಬೂದಿಯನ್ನ ಹೊಲಕ್ಕೆ ಹಾಕಿದ್ರಂತೆ. ಆಗೇನಾಯ್ತು ಗೊತ್ತಾ? ಹೌದು, ನನಗೊತ್ತು. ಆ ಬೂದಿಯಿಂದಾಗಿ ಹೊಲದಲ್ಲಿದ್ದ ಜೇಡಗಳೆಲ್ಲ ನಾಶವಾದವು. ನಿಖರವಾಗಿಯೂ. ಶರತ್ಕಾಲದ ಆ ಬೆಳಗಿನಲ್ಲಿ ಇಡೀ ಹೊಲವನ್ನು ರೇಷ್ಮೆಯಂತೆ ಆವರಿಸುವ ಆ ಜೇಡರ ಬಲೆಗಳ ದೃಶ್ಯ ಪ್ರಕೃತಿಯ ಅದ್ಭುತ ಸಮತೋಲನದ ಸಂಕೇತ ಅದು. ಕೀಟನಾಶಕಗಳಿಲ್ಲದ ಕಾರಣ ಕಪ್ಪೆಗಳು, ಜೇಡಗಳು ಮತ್ತು ಕೀಟಗಳ ನಡುವೆ ನೈಸರ್ಗಿಕ ಸಮತೋಲನ ಏರ್ಪಡುತ್ತೆ. ಒಂದು ಸಣ್ಣ ಬೂದಿಯ ಕಣವು ಆ ಸೂಕ್ಷ್ಮ ಸಮತೋಲನವನ್ನ ಹೇಗೆ ಕೆಡಿಸ್ಬೋದು ಅನ್ನೋದಕ್ಕೆ ಆ ಜೇಡಗಳ ನಾಶ ಒಂದು ದೊಡ್ಡ ಪಾತ್ರ. ಖಂಡಿತವಾಗಿಯೂ. ಆಮೇಲೆ ಹಣ್ಣಿನ ಮರಗಳನ್ನು ಕೂಡ ಅವರು ಹಾಗೆ ಬಿಡ್ತಾರೆ. ಕತ್ರಿ ಹಾಕಿ ಪ್ರೂನಿಂಗ್ ಮಾಡೋದಿಲ್ಲ. ಅವುಗಳ ನೈಸರ್ಗಿಕ ಆಕಾರದಲ್ಲಿ ಬೆಳೆಯಲು ಬಿಡ್ತಾರೆ. ಕತ್ತರಿಸೋದೇ ಇಲ್ವಾ? ಇಲ್ಲ. ಪ್ರಕೃತಿಯನ್ನ ಕೇವಲ ಹೊರಗಿನಿಂದ ನೋಡೋದಲ್ಲ, ಅದರ ಭಾಗವಾಗಿ ಬದುಕೋದು ಮತ್ತು ದಿನನಿತ್ಯದ ಸಣ್ಣಪುಟ್ಟ ಕೆಲಸಗಳ ಮೂಲಕವೇ ಆಧ್ಯಾತ್ಮಿಕ ಶಾಂತಿಯನ್ನ ಕಂಡುಕೊಳ್ಳೋದು ಈ ಸಮುದಾಯ ಜೀವನದ ಅಂತಿಮ ಉದ್ದೇಶ. ಅಂದ್ರೆ ಅವರ ಪ್ರಕಾರ ನಾವು ನಮ್ಮ ಅಹಂಕಾರವನ್ನ ಬದಿಗಿಟ್ಟು ಪ್ರಕೃತಿ ಹೇಳಿಕೊಡುವ ಪಾಠಗಳನ್ನ ಮೌನವಾಗಿ ಕಲಿಬೇಕು ಅಲ್ವಾ? ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಆಳವಾದ ಅಧ್ಯಯನವು ಕೇವಲ ಬೇಸಾಯದ ತಂತ್ರಗಳ ಬಗ್ಗೆ ಮಾತ್ರ ಅಲ್ಲ, ಪ್ರಕೃತಿಯ ಮೇಲಿನ ನಮ್ಮ ಅತಿಯಾದ ನಿಯಂತ್ರಣದ ಗೀಳನ್ನ ಕೈಬಿಟ್ಟು ಅದರ ಲಯದೊಂದಿಗೆ ಜೀವಿಸುವ ಬಗ್ಗೆ ನಮಗೆ ತಿಳಿಸ್ತೆ. ಉಳುಮೆ ಮಾಡದಿರುವುದು, ಕ್ಲೋವರ್ ಸಸ್ಯದ ಬಳಕೆ ಮತ್ತೆ ಸಮುದಾಯ ಜೀವನದ ಸ್ವಾವಲಂಬನೆ ಇವೆಲ್ಲವೂ ಒಂದೇ ನಾಣ್ಯದ ಮುಖಗಳು. ಹೌದು. ಇದು ಕೇವಲ ಆಹಾರ ಬೆಳೆಯುವ ತಂತ್ರಜ್ಞಾನ ಅಲ್ಲ, ಇದೊಂದು ಜೀವನ ದರ್ಶನ. ನೈಸರ್ಗಿಕ ಕೃಷಿ ಅಂದ್ರೆ ಭೂಮಿಯ ಮೇಲಿನ ಗಾಯಗಳನ್ನ ಮಾಯಿಸುವುದು, ಮತ್ತೆ ಆ ಮೂಲಕ ನಮ್ಮ ಒಳಗಿನ ಗಾಯಗಳನ್ನ ಕೂಡ ವಾಸಿ ಮಾಡಿಕೊಳ್ಳೋದು. ನಾವು ಪ್ರಕೃತಿಯನ್ನ ಎಷ್ಟು ವಿಶ್ವಾಸದಿಂದ ನೋಡ್ತೀವೋ ಅದು ಅಷ್ಟೇ ಸಮೃದ್ಧವಾಗಿ ನಮ್ಮನ್ನ ಸಲಹುತ್ತೆ. ಖಂಡಿತ. ಪುಸ್ತಕದ ಕೊನೆಯಲ್ಲಿ ಬರುವ ಒಂದು ಅದ್ಭುತವಾದ ಮಾತು ನಮ್ಮನ್ನೆಲ್ಲ ಆಳವಾಗಿ ಕಾಡಬೇಕಾದದ್ದು ಅಂತ ನನ್ಗನ್ಸುತ್ತೆ. ಆ ಮಾತು ಏನಂದ್ರೆ, ನೈಸರ್ಗಿಕ ಕೃಷಿಯ ಅಂತಿಮ ಗುರಿ ಕೇವಲ ಬೆಳೆಗಳನ್ನು ಬೆಳೆಯುವುದಲ್ಲ, ಬದಲಾಗಿ ಮಾನವರ ಪರಿಪೂರ್ಣತೆ ಮತ್ತು ಅಭಿವೃದ್ಧಿ. ಈ ಮಾತನ್ನ ಒಂದು ಕ್ಷಣ ಎಲ್ಲರೂ ಯೋಚಿಸ್ಬೇಕು. ಇಂದಿನ ನಮ್ಮ ಸಂಕೀರ್ಣವಾದ ರಾಸಾಯನಿಕ ಯುಕ್ತ ಈ ತ್ವರಿತಗತಿಯ ಅಥವಾ ಫಾಸ್ಟ್ ಫುಡ್ ಆಹಾರ ಪದ್ಧತಿಯು ನಮ್ಮ ಆಂತರಿಕ ವ್ಯಕ್ತಿತ್ವದ ಬಗ್ಗೆ ಏನನ್ನ ಸೂಚಿಸ್ತಾ ಇದೆ? ನಾವು ಮಣ್ಣಿನಲ್ಲಿ ಏನನ್ನ ಬಿತ್ತುತ್ತಿದ್ದೇವೆಯೋ ನಮ್ಮ ಮನಸ್ಸಿನಲ್ಲೂ ಅದೇ ಗೊಂದಲ, ಅದೇ ವಿಷ ಬೆಳೆಯುತ್ತಿದೆಯಾ? ನಿಜಕ್ಕೂ ಇದು ಆಲೋಚಿಸಬೇಕಾದ ವಿಷಯ. ನಾವು ಭೂಮಿಗೆ ನೀಡುವ ಮರ್ಯಾದೆ ನಮ್ಗೆ ನಾವೇ ಕೊಟ್ಟುಕೊಳ್ಳುವ ಮರ್ಯಾದೆ ಇದ್ದಂತೆ. ಹೌದು. ಆರಂಭದಲ್ಲಿ ನಾವು ಮಾತನಾಡಿದ ಆ ಇಂಜಿನಿಯರ್, ಆತ ಕಾಡನ್ನು ಕೃತಕವಾಗಿ ತಿದ್ದುವ ಬದಲು ಆ ಕಾಡಿನ ಭಾಗವಾಗಿ ಅದರ ಆ ಸೌಂದರ್ಯವನ್ನ ಆಸ್ವಾದಿಸಲು ಕಲಿತರೆ ಪ್ರಾಯಶಃ ಅದೇ ನಿಜವಾದ ಕ್ರಾಂತಿ. ಮುಂದಿನ ಬಾರಿ ಮನೆಯ ಮುಂದಿನ ಆ ಪುಟ್ಟ ಜಾಗದಲ್ಲಿ ಅಥವಾ ಕುಂಡದಲ್ಲಿ ಒಂದು ಬೀಜ ಬಿತ್ತುವಾಗ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತು ನೋಡಿ. ಪ್ರಕೃತಿ ತನ್ನ ಕೆಲಸವನ್ನ ತಾನೇ ಮಾಡಿಕೊಳ್ಳಲು ಬಿಟ್ಟುಕೊಡಿ.
ಅದರಲ್ಲೇ ಒಂದು ದೊಡ್ಡ ವಿಸ್ಮಯ ಅಡಗಿದೆ. ಇಲ್ಲಿಗೆ ನಮ್ಮ ಈ ಆಳವಾದ ಅಧ್ಯಯನ ಮುಕ್ತಾಯ ಮಾಡೋಣ.